ಹಾಯ್ ಫ್ರೆಂಡ್ಸ್, ರಾಗಿ ಅಂಬಲಿ ಮಾಡೋಣ ಬನ್ನಿ. ಈ ಬಿಸಿಲಿಗೆ ಕಾಫಿ ಟೀ ಕುಡಿಯೋದಕ್ಕೆ ಇಷ್ಟ ಆಗೋದಿಲ್ಲ. ರಾಗಿ ಅಂಬಲಿ ಕುಡಿಯೋದ್ರಿಂದ ಒಂದು ಮಟ್ಟಿಗೆ ನಮ್ಮ ಬಾಡಿ ಟೆಂಪ್ರೇಚರ್ನ ಕೂಲಾಗಿ ಇಟ್ಕೋಬಹುದು. ತುಂಬಾ ಸುಲಭ ಮಾಡೋದು. ಒಂದು ಲೋಟ ನೀರನ್ನ ಕುದಿಲಿಕ್ಕೆ ಇಟ್ಟಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಹಸಿಟ್ಟನ್ನ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನು ನಿಧಾನಕ್ಕೆ ಹಾಕ್ಕೊಂಡು ತಿರುವ್ತಾ ಬರಬೇಕು ಗಂಟಿಲ್ದಂಗೆ. ಕುದಿಯೋವಾಗ ಉಪ್ಪು ಹಾಕೋತಾ ಇದ್ದೀನಿ. ಜೀರಿಗೆ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೂ 2 ನಿಮಿಷ ಕುದೀಲಿ ಇದು. ಆಮೇಲೆ 1 ಅವರ್ ತಣ್ಣಗಾಗೋಕ್ಕೆ ಬಿಡಬೇಕು. ಇಷ್ಟು ಕುದ್ದಿದ್ದಾಗಿದೆ ಸಾಕು. ಮಜ್ಜಿಗೆ ಮಾಡ್ಕೊಳ್ಳೋದು ನಿಮಗೆ ಗೊತ್ತೇ ಇದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಮೊಸರನ್ನ ಹಾಕ್ಕೊಂಡು ಸ್ವಲ್ಪ ಆ ಕವರ್ಗೆ ನೀರನ್ನ ಹಾಕ್ಕೊಂಡು ಅದನ್ನು ಹಾಕ್ಕೊಂಡು ಮಜ್ಜಿಗೆ ಕಟ್ಕೊಳ್ಳೋಣ. ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ಜೀರಿಗೆ ಪುಡಿ ಇನ್ನೂ ಸ್ವಲ್ಪ ಹಾಕೋತಾ ಇದ್ದೀನಿ. ಜೀರಿಗೆ ಹಾಕ್ಕೊಳ್ಳೋದ್ರಿಂದ ಅಂಬಲಿ ತುಂಬಾ ರುಚಿಯಾಗಿರುತ್ತೆ. ಗಂಜಿ ತಣ್ಣಗಾಗಿದೆ. 2ರಿಂದ 3 ಟೇಬಲ್ ಸ್ಪೂನಷ್ಟು ಗಂಜಿ ಹಾಕ್ಕೊಂಡು ಮಜ್ಜಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದಲ್ಲದೆ ಹೋದರೆ 2 ಲೋಟ ಕುಡಿಬೋದು. ಸೂಪರ್.